ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ವಿಡಿಯೋನ ಕೊನೆ ತನಕ ನೋಡಿ. ಹ್ಯಾಪಿ ಹೋಲಿ. ನಾವಿವತ್ತು ಹೋಲಿ ಸೆಲೆಬ್ರೇಷನ್ ನ ಮಾಡ್ತಾ ಇದೀವಿ. ದಿಸ್ ಇಸ್ ಕಂಪ್ಲೀಟ್ಲಿ ನನ್ನ ಹಸ್ಬೆಂಡ್ ಮನೆ ಕಡೆ ಯಾವ ತರ ಮಾಡ್ತಾರೆ ಅದೇ ತರ ಮಾಡ್ತಾ ಇದೀವಿ. ಅವ್ರ ಕಡೆ ಯಾವ ತರ ಅಂದ್ರೆ ಹೋಲಿ ಈಸ್ ಲೈಕ್ ಫುಲ್ ಆಫ್ ಕಲರ್ಸ್ ಮತ್ತೆ ವೆರೈಟೀಸ್ ಆಫ್ ಫುಡ್. ತುಂಬಾ ವೆರೈಟಿ ಆಗಿ ಫುಡ್ ನ ಮಾಡಿರ್ತಾರೆ. ಪ್ರಾಬಬ್ಲಿ ನಮ್ ಕಡೆ ಎಲ್ಲ ನಾವ್ ಯಾವತ್ತೂ ಆಚರಿಸೇ ಇಲ್ಲ ಇದನ್ನ, ತುಂಬಾನೇ ಕಡಿಮೆ. ಸೊ ಆ ತರ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಮಾಡೋದಾಗ್ಲಿ, ಏನೋ ಸ್ಪೆಷಲ್ ಮಾಡೋದಾಗ್ಲಿ ಅವತ್ತಿನ ತರ ನಮ್ಮನೆ ಕಡೆ ಅಂತೂ ನಾವು ಮಾಡಿಲ್ಲ. ಸೊ ಈ ವರ್ಷ ನಾನ್ ಅನ್ಕೊಂಡಿದ್ದು ಮಾಡೋಣ, ಅವ್ರ ಕಡೆ ಹೇಗ್ ಮಾಡ್ತಾರೆ ಆ ತರ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದ್ವಿ. ಮನೇಲೆ ಎಳ್ನೀರ್ ಇತ್ತು. ಸೊ ಮಾರ್ನಿಂಗ್ಗೆ ಎಳ್ನೀರ್ ಫಸ್ಟ್ ಕುಡಿದು ಆಮೇಲೆ ಶುರು ಮಾಡ್ಕೊಳ್ಳೋಣ ಅಂತ ಫಸ್ಟ್ ಎಳ್ನೀರ್ ಕುಡಿದ್ವಿ. ಸೊ ಕುಡಿತಾ ಹಾಗೆ ಸ್ವಲ್ಪ ಕಾಂಪಿಟೇಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಕೊನೆಗೂ ನಾನೇ ಗೆದ್ದೆ, ಬಿಕಾಸ್ ನಂದು ಎಳ್ನೀರ್ ಸಣ್ಣದಾಗೆ ಇತ್ತು. ಸೊ ಇವತ್ ನಾನ್ ಮಾಡ್ತಿರೋದೇನಂದ್ರೆ ದಾಲ್ ಪೂವ ಅಂತ ಇದು. ಸೊ ಇದಕ್ಕೆ ನೀವು ಚೆನ್ನ ದಾಲ್ನ ತಗೋಬೇಕಾಗತ್ತೆ. ನಾನೇನ್ ನೆನ್ಸಿಟ್ಕೊಂಡಿರ್ಲಿಲ್ಲ, ಡೈರೆಕ್ಟ್ ಆಗಿ ಅವಾಗ್ಲೇನೆ ತಗೊಂಡು ಅದನ್ನ ಚೆನ್ನಾಗಿ 2-3 ಸರಿ ನೀವು ತೊಳ್ಕೊಬೇಕಾಗತ್ತೆ. ಚೆನ್ನ ದಾಲ್ನ ತೊಳ್ದ್ ಆದ ತಕ್ಷಣ ಅದಕ್ಕೆ ನೀವು 1 ಗ್ಲಾಸ್ 2 ಗ್ಲಾಸ್ ವಾಟರ್ ನ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಅದರ ಜೊತೆಗೆ ಎಷ್ಟು ಉಪ್ಪು ಬೇಕು ನಿಮಗೆ ಗೊತ್ತಾಗುತ್ತಲ್ವಾ, ಅಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ನೀವು ವಿಷಲ್ ಗಿಡ್ಬೇಕು. ಮಿನಿಮಮ್ 4 to 5 ವಿಷಲ್ ಆದ್ರೂ ಆಗ್ಬೇಕು, ಬಿಕಾಸ್ ಇದು ಚೆನ್ನ ದಾಲ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಬೇಯೋಕೆ. ಸೊ ಇದ್ ವಿಷಲ್ ಗಿಟ್ಟಾಯ್ತು. ನೆಕ್ಸ್ಟ್ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ಯಾಕಂದ್ರೆ ನನ್ನ ನೆಕ್ಸ್ಟ್ ರೆಸಿಪಿ ಬಂದು ನಾನು ಮಾಡ್ತಿರೋದು ಮಾಲ್ಪುವಾ ಅಂತ. ಸೊ ಅದಕ್ಕೆ ನಮ್ಗೆ ಹಿಟ್ಟನ್ನ ಮಿಕ್ಸ್ ಮಾಡಕ್ಕೆ ಹಾಲೇ ಬೇಕಾಗತ್ತೆ. ಸೊ 1 or 2 hour ಅದನ್ನ ನೆನೆಯೋಕ್ ಇಡೋದ್ರಿಂದ ಹಸಿ ಹಾಲನ್ನ ಇಟ್ಬಿಟ್ರೆ ಅದ್ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಅದನ್ನ ನೀವು ಯಾವಾಗ್ಲೂ ಬಿಸಿ ಮಾಡ್ಕೊಂಡು ಬಿಸಿ ಹಾಲ್ನ ಯೂಸ್ ಮಾಡಿ. ಸೊ ಮಾಲ್ಪುವಾಗೆ ನಾನ್ ತಗೊಂಡಿರೋದು 1 ಗ್ಲಾಸ್ ಆಫ್ ಮೈದಾ ತಗೊಂಡಿದೀನಿ. ಅದ್ರಲ್ಲಿ ಅರ್ಧ ಗ್ಲಾಸ್ಗಿಂತ ಹೆಚ್ಚು, 3/4 ಗ್ಲಾಸ್ ಇಂತ ಕಡಿಮೆ ಸೂಜಿ ತಗೊಂಡಿದೀನಿ. ಸೊ ಸೂಜಿ ಬಂದು ಸಣ್ಣ ರವಾನ್ ತಗೋಬೇಕಾಗತ್ತೆ. ಮತ್ತೆ ಸಕ್ಕರೆನೂ ಕೂಡ ಸೂಜಿ ಎಷ್ಟು ತಗೊಂಡಿದಿರೋ ಅಷ್ಟೇ ತಗೊಳ್ಳಿ. ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿ ಮತ್ತೆ 3/4 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ತಗೊಳ್ಳಿ. ಸಕ್ಕರೆನ ನೀವು ವೇರಿಯೇಷನ್ ಮಾಡ್ಕೋಬಹುದು, ಬಿಕಾಸ್ ನೀವ್ ಎಷ್ಟು ಸ್ವೀಟ್ ನ ತಿಂತೀರಾ ಅದ್ರ ಅನುಗುಣವಾಗಿ ನೀವು ಹಾಕೋಬಹುದು. ನಮ್ಮ ಮನೇಲಿ ನಾವು ಸ್ವಲ್ಪ ಸ್ವೀಟ್ ನ ಕಡಿಮೆನೆ ತಿನ್ನೋದು. ನಾನು ಕಡಿಮೆ ತಿಂತೀನಿ, ನನ್ನ ಹಸ್ಬೆಂಡ್ ಕೂಡ ಕಡಿಮೆ ತಿಂತಾರೆ. ಸೊ ದಟ್ ನಾನು ಸ್ವಲ್ಪ ಸ್ವೀಟ್ ನ ಕಡಿಮೆ ಮಾಡ್ತಿದ್ದೀನಿ. ಸೊ ದಟ್ ಆರಾಮ್ಸೆ ನಾವು ಸ್ವಲ್ಪ 2-3 ಹೊತ್ತು ತಿನ್ಬೋದು ಅದನ್ನ ಅಂತ ಹೇಳಿ ಇದ್ ಮೂರನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊಂಡೆ. ಸೊ ಇದನ್ನ ನೀವು ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ. ಅದು ಗಂಟ್ ಏನು ಇರಬಾರ್ದು ನಿಮ್ಗೆ. ಸೊ ದಟ್ ಹಾಲ್ ಹಾಕಿ ಕಲ್ಸೋಕ್ಕಿಂತ ಫಸ್ಟೇ ಸ್ವಲ್ಪ ಕಲ್ಸ್ಕೊಬಿಡಿ. ಸೊ ದಿಸ್ ಇಸ್ ಎಲ್ಲಾರ ಮನೇಲೂ ಇರುತ್ತೆ ಅನ್ಸುತ್ತೆ. ಹಾಲ್ ಆ ಕಡೆ ನೋಡಿ ಈ ಕಡೆ ನೋಡೋಷ್ಟ್ರೊಳಗೆನೆ ಉಕ್ಬಿಟ್ಟಿರತ್ತೆ. ಹಾಲ್ ರೆಡಿ ಆಯ್ತು. ಹಾಲ್ ಮಿಕ್ಸ್ ಮಾಡೋಕ್ಕಿಂತ ಫಸ್ಟೇ ಸ್ವಲ್ಪ ಇದನ್ನ ನಾನು ಕಲಿಸ್ತಾ ಇದ್ದೀನಿ, ಗಂಟೇನು ಆಗ್ಬಾರ್ದು ಅಂತ. ಆಮೇಲೆ ದಾಲ್ ಕೂಡ ವಿಷಲ್ ಬಂದಾಯ್ತು. ಸೊ 5 ಸೀಟಿಗೆ ನಾನು ಆಫ್ ಮಾಡಿದೆ. ಅದಾದ ತಕ್ಷಣನೇ ಮಾಲ್ಪುವಾಗೆ ಹಾಲ್ನ ಮಿಕ್ಸ್ ಮಾಡ್ತಾ ನೀವು ಸ್ವಲ್ಪ ಮಿಕ್ಸ್ ಮಾಡಿ. ಯಾಕಂದ್ರೆ ಒಂದೇ ಸರಿ ನೀವು ಜಾಸ್ತಿ ಹಾಲನ್ನ ಮಿಕ್ಸ್ ಮಾಡಿದ್ರ ಅಂತ ಅಂದ್ರೆ ಅದು ಗಂಟಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಸ್ವಲ್ಪ ಹಾಲ್ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದ ತಕ್ಷಣನೇ ಮತ್ತೆ ನಿಮ್ಗೆ ಎಷ್ಟು ಹಾಲ್ ಬೇಕು ಅನ್ಸುತ್ತೋ ಅಷ್ಟು ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಕಲಸಿ. ಯಾಕಂದ್ರೆ ಒಂದೇ ಸರಿ ನೀವು ಜಾಸ್ತಿ ಕಲಿಸ್ಬಿಡ್ತೀರಾ ಅಂತ ಅಂದ್ರೆ ಆಮೇಲೆ ಗಂಟ್ ಕರಗಿಸೋದು ತುಂಬಾನೇ ಕಷ್ಟ ಆಗುತ್ತೆ. ನೀವು ಚೆನ್ನಾಗಿ ಕಲ್ಸೋಕೆ ಮಿನಿಮಮ್ 5 to 6 ಮಿನಿಟ್ಸ್ ಆದ್ರೂ ಕಲಿಸ್ತಾನೆ ಇರ್ಬೇಕಾಗತ್ತೆ. ಅದೇನು ಸ್ವಲ್ಪನೂ ಗಂಟಿಲ್ದೆ ಕರಗ್ಬೇಕು ಅಂತ ಅಂದ್ರೆ. ಸೊ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಇದು ಟೈಟ್ ಆಗಿದೆ, ಈ ಕನ್ಸಿಸ್ಟೆನ್ಸಿಲಿದೆ. ಇನ್ನು ಸ್ವಲ್ಪ ಹಾಲ್ ಹಾಕ್ಬೇಕು ನಾವು. ಇನ್ನು ಸ್ವಲ್ಪ ನಾನು ಹಾಲ್ ಹಾಕೊಂಡು ಇದನ್ನ ಕಲಿಸ್ತೀನಿ. ಸೊ ಇದ್ ನಮ್ಗೆ ಯಾವ ತರ ಬರ್ಬೇಕು ಅಂತ ಅಂದ್ರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಬರ್ಬೇಕು. ಸೊ ನೋಡ್ತಾ ಇದ್ರೆ ದೋಸೆ ಹಿಟ್ ಮಾಡ್ಕೊಳ್ತಿರಲ್ಲ, ಅದಕ್ಕಿಂತಾನು ಸ್ವಲ್ಪ ತೆಳ್ದಾಗೆ ಆಗ್ಬೇಕು. ಇವಾಗ ನೀವು ನೋಡ್ತಿರ್ಬೋದು ಇದು ಬೆಟರ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬಂದಿದೆ. ಇದಾದ್ಮೇಲೆ ಇನ್ನೂ ಜಾಸ್ತಿ ನೀವು ಹಾಲ್ ಹಾಕಕ್ ಹೋಗ್ಬೇಡಿ, ಬಿಕಾಸ್ ತುಂಬಾನೇ ತೆಳ್ಳಗಾಗಿ ಹೋಗುತ್ತೆ. ತುಂಬಾನೇ ತೆಳ್ಳಗಾದ್ರೆ ನೀವು ಅದನ್ನ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ಇದು. ಸೊ ದಟ್ ಟೈಮ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಅವಾಗ ನಿಮ್ಗೆ ಉಲ್ಟಾನು ಮಾಡಕ್ ಆಗಲ್ಲ ಅದನ್ನ. ಸೊ ಅದ್ ಚೆನ್ನಾಗಿ ಬೇಯೋದು ಇಲ್ಲ, ಆ ತರ ಆಗ್ಬಿಡತ್ತೆ. ಸೊ ಇದಕ್ಕೆ ನೀವು ಒಂದು ಬಾಳೆಹಣ್ಣನ್ನು ಕೂಡ ಆಡ್ ಮಾಡ್ಬೇಕಾಗತ್ತೆ. ಜಾಸ್ತಿ ಆಡ್ ಮಾಡ್ಬೇಡಿ, ಒಂದನ್ನೇ ಆಡ್ ಮಾಡಿ. ಬಿಕಾಸ್ ಆಸ್ ಅ ಮೆನ್ಷನ್ ಇದನ್ನ ಡೀಪ್ ಫ್ರೈ ಮಾಡ್ಬೇಕಾಗತ್ತೆ. ಡೀಪ್ ಫ್ರೈ ಮಾಡುವಾಗ ನಿಮಗ್ ತುಂಬಾನೇ ಕಷ್ಟ ಆಗುತ್ತೆ. ಅವಾಗ ನಿಮ್ಗೆ ಇರಿಟೇಷನ್ ಆಗಕ್ ಶುರು ಆಗುತ್ತೆ, ಇದು ಸರಿಯಾಗಿ ಎದ್ ಬರಲ್ಲ. ಆಮೇಲೆ ನಿಮ್ಗೆ ಉಲ್ಟಾ ಮಾಡಕ್ಕೂನು ಕಷ್ಟ ಆಗುತ್ತೆ, ಅಲ್ಲಲ್ಲೇ ಹಿಡಿತಾ ಇರುತ್ತೆ ಎಣ್ಣೆಲ್ಲೂ ಕೂಡ ಕೆಳಗಡೆ ಬಾಂಡ್ಲೆಗೆ. ಸೊ ದಟ್ ನೀವು ಎಷ್ಟು ಕಡಿಮೆ ಬಾಳೆಹಣ್ಣನ್ನ ಮಿಕ್ಸ್ ಮಾಡ್ತೀರೋ ಅಷ್ಟು ಒಳ್ಳೇದು. ಸೊ ದಟ್ ನಾನು ಒಂದೇ ಬಾಳೆಹಣ್ಣನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಮಾಡಿ ಸಣ್ಣಕ್ಕೆ ಆಗೋ ತರ, ಬಿಕಾಸ್ ಅದು ದೊಡ್ಡದಾಗಿ ಸಿಗ್ಬಾರ್ದು ನಮ್ಗೆ ಹಿಟ್ಟಲ್ಲಿ.
ಸೊ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಮಾಡಿ ಅದನ್ನ ಹಿಟ್ಟು ಜೊತೆ ನೀವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದ ತಕ್ಷಣನೇ ಮತ್ತೆ ನೀವು ಅದನ್ನ ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ. ಇವಾಗ ಇದು ಫುಲ್ ಸ್ಮೂತ್ ಆಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಸೊ ನಾನು ಅವಾಗ್ಲೇನೆ ಕಲ್ಸಿಟ್ಕೊಂಡಿರೋ ಹಿಟ್ಟಿನಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಆದ್ಮೇಲೆ ನೀವು ಒಂದ್ಸರಿ ಚೆನ್ನಾಗಿ ಕಲ್ಸ್ಕೋಬೇಕು. ಯಾಕಂದ್ರೆ ಫಸ್ಟ್ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇತ್ತಲ್ವಾ, ಇವಾಗ ನೀವು ನೋಡ್ಬೋದು ಮತ್ತೆ ಇದು ನಮ್ಗೆ ಸ್ವಲ್ಪ ದಪ್ಪ ಆಗುತ್ತೆ ನಾವು ಬಾಳೆಹಣ್ಣನ್ನ ಮಿಕ್ಸ್ ಮಾಡಾದ್ಮೇಲೆ. ಸೊ ಇದರ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ತೆಗ್ದಿಡಿ. ಬಿಕಾಸ್ 1 or 2 hours ಇದು ನೆನಿತಾ ಇರ್ಬೇಕು. ಅವಾಗ ಮಾತ್ರ ನಿಮ್ಗೆ ಇದು ಮಾಲ್ಪುವ ಚೆನ್ನಾಗಿ ಉಬ್ತಾ ಬರುತ್ತೆ. ಇದನ್ನ ಮ್ಯಾರಿನೇಟ್ ಇಡೋಕ್ಕಿಂತ ಫಸ್ಟೇ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಅನ್ನು ಕೂಡ ಮಿಕ್ಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಎಲ್ಲಾನು ಮಿಕ್ಸ್ ಮಾಡ್ಕೊಬಿಡಿ. ನನ್ನ ಹಸ್ಬೆಂಡ್ ಇವತ್ ಮನೆಯಲ್ಲೇ ಇದ್ರು, ಸೊ ದಟ್ ಅವ್ರು ನನಗೆ ಡ್ರೈ ಫ್ರೂಟ್ಸ್ ನ ಕಟ್ ಮಾಡ್ಕೊಡಕ್ ಹೆಲ್ಪ್ ಮಾಡ್ತಾ ಇದ್ರು. ಹಿ ಆಲ್ವೇಸ್ ಯೂಸ್ ಟು ಹೆಲ್ಪ್ ಮೀ ಇನ್ ಆಲ್ ದ ಥಿಂಗ್ಸ್. ಆ ತರ ಹಸ್ಬೆಂಡ್ ಸಿಕ್ಕಿದ್ದಾರೆ ನಂಗೆ. ಸೊ ಅವರು ಡ್ರೈ ಫ್ರೂಟ್ಸ್ ನೆಲ್ಲ ಕಟ್ ಮಾಡ್ತಾ ಇದಾರೆ. ಮತ್ತೆ ಒಂದು ಒಣ ಕೊಬ್ಬರಿ ಇತ್ತು ನಮ್ಮ ಮನೇಲಿ, ಅದನ್ನ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅಂತ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಬಿಕಾಸ್ ನಾನು ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್. ಅವ್ರ ಕಡೆ ಅವ್ರು ಹಾಕೋದು ಬರೀ ದ್ರಾಕ್ಷಿ ಅಷ್ಟೇ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಸೊ ದಟ್ ನಾನು ಅವ್ರಿಗೆ ಹೇಳ್ತಿದ್ದೆ ಇನ್ನೂ ಸ್ವಲ್ಪ ಸಣ್ಣದಾಗ ಕಟ್ ಮಾಡಿ ಅಂತ. ಬಟ್ ಅದು ತುಂಬಾನೇ ಕಷ್ಟ ಇತ್ತು ಸಣ್ಣದಾಗ ಕಟ್ ಮಾಡಕ್ಕೆ. ಸೊ ತುಂಬಾ ಸಣ್ಣದಾಗ ಏನ್ ಕಟ್ ಮಾಡಕ್ ಹೋಗ್ಲಿಲ್ಲ ನಾವು. ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ಕೊಂಡು ಕೊಬ್ಬರಿನ ಎಷ್ಟು ಸ್ವಲ್ಪ ಬೇಕಾಗಿತ್ತು ಅಷ್ಟನ್ನೇ ಹೆರ್ದಿಟ್ಕೊಂಡು ಕಟ್ ಮಾಡಿರೋ ಎಲ್ಲ ಡ್ರೈ ಫ್ರೂಟ್ಸ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಸೊ ಡ್ರೈ ಫ್ರೂಟ್ಸ್ ನ ಮಿಕ್ಸ್ ಮಾಡಾದ್ಮೇಲೆ ಇದು ಮತ್ತೆ ಇನ್ನೂ ಗಟ್ಟಿ ಆಗುತ್ತೆ. ಅದಾದ ತಕ್ಷಣನೇ ನೀವು ಸ್ವಲ್ಪ ಕಲಿಸ್ಕೊಳ್ಳಿ. ಮತ್ತೆ ಇನ್ನೂ ಸ್ವಲ್ಪ ಹಾಲು ಹಾಕೊಂಡು ಚೆಕ್ ಮಾಡಿ ನಿಮ್ಗೆ ಎಷ್ಟು ಹಾಲು ಬೇಕು ಅಂತ. ಬಿಕಾಸ್ ನೀವು ಇವಾಗ ನೋಡ್ತಿರ್ಬೋದು ನಾನು ಇದನ್ನ ಕಲಿಸ್ತಿದ್ದೀನಿ. ಇದು ಮೊದ್ಲು ಯಾವ ತರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇತ್ತು ಆ ತರ ಇಲ್ಲ. ಬಿಕಾಸ್ ಅದಾದ ತಕ್ಷಣನೇ ನಾವು ಬಾಳೆಹಣ್ಣನ್ನ ಕೂಡ ಮಿಕ್ಸ್ ಮಾಡಿದ್ವಿ. ಅದಾದ ತಕ್ಷಣನೇ ಡ್ರೈ ಫ್ರೂಟ್ಸ್ ನ ಕೂಡ ಮಿಕ್ಸ್ ಮಾಡಿದ್ವಿ. ಸೊ ಇದನ್ನೂ ಕೂಡ ದಪ್ಪ ಆಗಿದೆ ಇವಾಗ. ಸೊ ಇನ್ನು ಸ್ವಲ್ಪ ನಾನು ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡಿ ಕಲ್ಸ್ಕೊಳ್ತೀನಿ. ಸೊ ದಟ್ ಲೈಕ್ ಇಟ್ ಶುಡ್ ಬಿ ಇನ್ ಅ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ. ಆ ತರ ಇದ್ರೆ ನಮ್ಗೆ ಎಣ್ಣೆಲಿ ಹಾಕುವಾಗ ಅದು ಚೆನ್ನಾಗಿ ಬರುತ್ತೆ. ಮತ್ತೆ ದಟ್ ಇಸ್ ದ ರೈಟ್ ವೇ ಟು ಡೂ ದಟ್. ಸೊ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಅದಾದ ತಕ್ಷಣ ಚೆನ್ನಾಗಿ ಕಲ್ಸ್ಕೋಬೇಕು ನೀವು. ಬಿಕಾಸ್ ಡ್ರೈ ಫ್ರೂಟ್ಸ್ ಕೂಡ ಇರೋದ್ರಿಂದ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಎಲ್ಲಾ ಕಡೆನು. ಸೊ ಬಾಳೆಹಣ್ಣು ಕೂಡ ಕರಗಬೇಕು. ಇವಾಗ ನೀವು ನೋಡ್ತಿರ್ಬೋದು ದಿಸ್ ಇಸ್ ಲೈಕ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ. ಇವಾಗ ತುಂಬಾನೇ ಕರೆಕ್ಟ್ ಆಗಿದೆ. ಸೊ ಇದನ್ನ ನಾನು 2 hours ಎತ್ತಿಟ್ಬಿಡ್ತೀನಿ ಮ್ಯಾರಿನೇಟ್ ಆಗಕ್ಕೆ. ಅದಾದ ನಂತರನೇ ನಾನು ದಾಲ್ ಪೂವಾಗೆ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಪೂರಿಗೆ ಯಾವ ತರ ಹಿಟ್ಟನ್ನ ಕಲಿಸ್ತೀರಲ್ವಾ ಅದೇ ತರಾನೇ ಗೋಧಿ ಹಿಟ್ಟು ತಗೊಳ್ಳಿ. ಸ್ವಲ್ಪ ಅಜ್ವೈನ್ ನ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮಂಗ್ರೆಲ್ಲ ಅಂತ ಹೇಳ್ತಾರೆ, ಸ್ವಲ್ಪ ಎಳ್ತರಾನೇ ಇರುತ್ತೆ. ಐ ಆಮ್ ನಾಟ್ ಶೋರ್ ಏನಂತ. ಸೊ ಅದನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀವು ಸಾಸಿವೆ ಎಣ್ಣೆನ ಹಾಕೋಬೇಕಾಗತ್ತೆ. ಸೊ ಉಪ್ಪನ್ನು ಕೂಡ ಹಾಕೊಳ್ಳಿ. ಬಿಕಾಸ್ ಪರೋಟಾಗೆ ಉಪ್ಪನ್ನು ಕೂಡ ಮಿಕ್ಸ್ ಮಾಡಿರ್ತೀವಿ, ದಾಲ್ಗುನು ಹಾಕಿರ್ತೀವಿ. ಸೊ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ಅಷ್ಟೇ, ರುಚಿಗೆ ಎಷ್ಟು ಬೇಕು ಅಷ್ಟು. ಅದಾದ ತಕ್ಷಣ ಸ್ವಲ್ಪ ನೀವು ಆಯಿಲ್ ನ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಾಸಿವೆ ಎಣ್ಣೆನ ನಾನು ಯೂಸ್ ಮಾಡೋದು. ಸೊ ಇದಾದ ತಕ್ಷಣನೇ ಅದಕ್ಕೆ ನೀವು ನೀರನ್ನ ಹಾಕಿ ಕಲಿಸ್ಬೋದು. ನನ್ನ ಹಸ್ಬೆಂಡ್ ಕಲಿಸ್ಕೊಡ್ತಾ ಇದ್ದಾರೆ ನಂಗೆ. ಸೊ ತುಂಬಾ ತೆಳ್ಳಗ್ ಕಲ್ಸೋ ಹಂಗಿಲ್ಲ ನೀವು. ಬಿಕಾಸ್ ಅದ್ರೊಳಗಡೆ ನೀವು ದಾಲನ್ನ ಸ್ಟಫ್ ಮಾಡ್ಬೇಕಾಗತ್ತೆ, ಸ್ಟಫಿಂಗ್ ಇರುತ್ತೆ. ಸೊ ದಟ್ ಸ್ವಲ್ಪ ಟೈಟ್ ಆಗಿನೇ ಇರ್ಬೇಕಾಗತ್ತೆ. ಆ ಕನ್ಸಿಸ್ಟೆನ್ಸಿ ಹೇಗ್ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಅದು ಟಚ್ ಮಾಡಿದ ತಕ್ಷಣ ಸ್ವಲ್ಪ ಒಳಗಡೆ ಹೋಗ್ಬೇಕಷ್ಟೇ, ತುಂಬಾನೇ ನೀರ್ ಹಾಕ್ಬಾರ್ದು ಅದಕ್ಕೆ. ಸೊ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಿಸ್ತಾ ಇರಿ. ಸೊ ಅದು ಒಂದ್ ಹದಕ್ ಬಂದ ತಕ್ಷಣನೇ ನೀವು ಅದನ್ನ ಎತ್ತಿಡ್ಬೋದು. ಅದನ್ನು ಕೂಡ ಸ್ವಲ್ಪ ಹೊತ್ತು ನೆನ್ಸಿ ಇಟ್ಕೊಂಡಿದ್ರೆ ನಿಮ್ಗೆ ಸ್ಮೂತ್ ಆಗಿ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ನಾವು ಮೊದ್ಲೇನೆ ಕಲ್ಸಿಟ್ಕೊಳ್ತಾ ಇದೀವಿ. ಅದನ್ನ ಅವರು ಕಲ್ಸಿ ಎತ್ತಿಟ್ಬಿಡ್ತಾರೆ. ಮೇನ್ ಟೈಮ್ ನಾವ್ ಏನು ದಾಲ್ನ ವಿಷಲ್ ಮಾಡಿಸ್ಕೊಂಡಿದ್ವಲ್ವಾ ಅದನ್ನ ಮಿಕ್ಸಿ ಮಾಡ್ಕೊಬಿಡೋಣ. ಸೊ ಕುಕ್ಕರ್ ಇಂದ ನಾನು ದಾಲ್ನ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ಸ್ವಲ್ಪ ಆಲ್ರೆಡಿ ನೀವು ಅದರಲ್ಲಿ ಅರಿಶಿನ ಉಪ್ಪು ಮಿಕ್ಸ್ ಮಾಡೋದ್ರಿಂದ ಮತ್ತೆ ಅದನ್ನೇನ್ ಮಿಕ್ಸ್ ಮಾಡ್ಬೇಕಾಗಿಲ್ಲ. ಸ್ವಲ್ಪ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ಜೀರ್ಕೊತ್ತಂಬರಿ ಪುಡಿ ಅಂದ್ರೆ ಎಲ್ಲಾ ಸ್ಪೈಸಸ್ನು ಲೈಕ್ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡಿಟ್ಕೊಂಡಿರೋ ಪೌಡರ್ ಅದು ಒಂದಿದ್ರೆ ಸಾಕು. ಏನು ಬೇರೆ ಏನು ಹಾಕೋದೇ ಬೇಡ. ಅದಾದ ತಕ್ಷಣನೇ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ಅಂದ್ರೆ ದಾಲ್ ಇರಬಾರ್ದು ನಮ್ಗೆ, ಅದೆಲ್ಲದು ನುರ್ತು ಸ್ಮೂತ್ ಆಗಿರ್ಬೇಕು. ಆ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣನೇ ನೀವು ಅದನ್ನ ತೆಗ್ದಿಡ್ಕೋಬಹುದು. ಸೊ ನಿಮಗೆ ಗೊತ್ತಿರ್ಬೋದು ನೀವು ಹೋಳಿಗೆ ಮಾಡುವಾಗ ಅದನ್ನ ಯಾವ ತರ ಮಿಕ್ಸಿ ಮಾಡ್ತೀರಾ. ಬಿಕಾಸ್ ಅದು ಸ್ಟಫಿಂಗ್ ಇರೋದ್ರಿಂದ ನಿಮ್ಗೆ ದಾಲ್ ಸಿಕ್ಕ ತಕ್ಷಣ ಅದು ಅಲ್ಲೇನೆ ಹರಿದ್ ಬಿಡುತ್ತೆ. ಸೊ ಆ ತರ ಆಗ್ಬಾರ್ದು ಅಂತ ಅದನ್ನ ಫುಲ್ ಸಣ್ಣದಾಗಿ ಮಿಕ್ಸಿ ಮಾಡಿಟ್ಕೋಬಿಡಿ. ಸೊ ದಿಸ್ ಇಸ್ ರೆಡಿ. our next item is ದಹಿ ವಡ. ದಹಿ ವಡಾಗೆ ನೀವು ಉದ್ದಿನ ಕಾಳನ್ನ ರಾತ್ರಿನೇ ನೆನ್ಸಿಟ್ಕೋಬೇಕಾಗತ್ತೆ. ಬಿಕಾಸ್ ರಾತ್ರಿ ನಿಮ್ಗೆ ಆಗ್ಲಿಲ್ಲ ಅಂತ ಅಂದ್ರೂ ಮಿನಿಮಮ್ ಲೈಕ್
3 to 4 hours ಮುಂಚೆ ಅದನ್ನ ನೆನ್ಸ್ಕಿಟ್ಕೋಬೇಕು. ಯಾಕಂದ್ರೆ ಅದು ಚೆನ್ನಾಗಿ ಲೈಕ್ ನೆಂದಿರ್ಬೇಕು. ನೀವು ವಡೆ ಮಾಡುವಾಗ ನೋಡಿರ್ತೀರಾ, ಅದನ್ನ ಫಸ್ಟೇನೆ ನೆನ್ಸಿಟ್ಟಿರ್ತಾರೆ ಮನೆಯಲ್ಲೂ ಕೂಡ. ಸೊ ನಾನು ರಾತ್ರಿನೇ ನೆನ್ಸಿಟ್ಕೊಂಡಿದ್ದೆ. ಅದನ್ನೆಲ್ಲ ತಗೊಂಡು ಮಿಕ್ಸಿ ಮಾಡ್ಕೊಂಡು ಈ ಸಣ್ಣಗೆ ಈ ತರ ಹದಕ್ ಬರ್ಬೇಕು. ತುಂಬಾ ಸಣ್ಣನೂ ಆಗೋ ಹಾಗಿಲ್ಲ, ಸ್ವಲ್ಪ ನಿಮ್ಗೆ ತರಿಯಾಗಿರೋ ತರ ಇದ್ರೆ ಅದು ಕ್ರಿಸ್ಪಿ ಆಗಿ ವಡೆ ಬರುತ್ತೆ. ನಾನು ಅದನ್ನ ಈ ಹದಕ್ ಮಿಕ್ಸಿ ಮಾಡ್ಕೊಂಡು ತೆಗ್ದಿಟ್ಕೊಳ್ತಾ ಇದ್ದೀನಿ. ಸೊ ದಿಸ್ ಇಸ್ ರೆಡಿ ಫಾರ್ ದಟ್. ಸೊ ಅದಾದ ತಕ್ಷಣ ನೀವು ಸ್ವಲ್ಪ ಅದನ್ನ ಕಲ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಅದು ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ. ನೀವು ಎಷ್ಟು ಅದನ್ನ ಕಲಿಸ್ತಿರೋ ಸೊ ಅಷ್ಟು ಅದು ಸ್ಮೂತ್ ಆಗಿ ಬರುತ್ತೆ. ಸೊ ನಾನು 4 to 5 minutes ಈ ತರ ಸ್ವಲ್ಪ ಕಲಿಸ್ಕೊಂಡೆ. ಅದಾದ ತಕ್ಷಣನೇ ಅದನ್ನ ಸ್ವಲ್ಪ ಸೈಡಿಗೆ ತೆಗೆದಿಟ್ಟೆ. ದಹಿ ವಡಾಗೆ ಮೊಸರು ಮೇಲೆ ಹಾಕೊಳ್ಳೋಕೆ ನಿಮ್ಗೆ ಕಟ್ಟ ಮಿಟ್ಟ ಇಮ್ಲಿ ಚಟ್ನಿ ಬೇಕಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹುಣಸಿನ ಹಣ್ಣನ್ನ ನೆನ್ಸಿಡ್ತಾ ಇದ್ದೀನಿ. ಸೊ ಅದಾದ ತಕ್ಷಣನೇ ನಿಮ್ಗೆ ಒಂದ್ ಪೌಡರ್ ಬೇಕಾಗುತ್ತೆ ಅದ್ರ ಮೇಲೆ ಹಾಕೋಕೆ. ಅದಕ್ಕೆ ನೀವು ಸ್ವಲ್ಪ ಜೀರಿಗೆನ ಮತ್ತೆ ಕೊತ್ತಂಬರಿ ಕಾಳನ್ನ ಹಾಕಿ ಸ್ವಲ್ಪ ಅದನ್ನ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡ್ತಾನೆ ಇರಿ. ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಅದು ಟರ್ನ್ ಇಂಟು ರೆಡ್, ಮತ್ತೆ ಸ್ವಲ್ಪ ನಿಮ್ಗೆ ಫ್ಲೇವರ್ ಸ್ಮೆಲ್ ಬರಕ್ ಶುರು ಆಗತ್ತೆ. ಸೊ ಅದಾದ ತಕ್ಷಣನೇ ನೀವು ಅದಕ್ಕೆ ಒಂದು 3-4 ಮೆಣಸಿನ ಕಾಯಿನ ಆಡ್ ಮಾಡಿ, ಅದರ ಜೊತೆ ಮತ್ತೆ ನೀವು ಕಾಳು ಮೆಣಸು ಇರತ್ತಲ್ವಾ ಸಣ್ಣದು, ಅದನ್ನ ಸ್ವಲ್ಪ ಆಡ್ ಮಾಡಿ ಮತ್ತೆ ಹುರ್ಕೋಬೇಕು. ಅದು 4 ಲೈಕ್ ಸ್ವಲ್ಪ ರೆಡ್ ಆಗ್ಬೇಕು. ಅದ್ರ ಅರೋಮಾ ಬರಕ್ ಶುರು ಆದ ತಕ್ಷಣನೇ ನೀವು ಗ್ಯಾಸ್ ಅನ್ನ ಆಫ್ ಮಾಡಿ ಅದನ್ನ ನೀವು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಅದು ನಮ್ಗೆ ದಹಿ ವಡಾಗೆ ಮೊಸರು ಮೇಲೆ ಹಾಕೊಳ್ಳಕ್ಕೆ ಕಟ್ಟಾಮಿಟ್ಟ ಚಟ್ನಿ ಜೊತೆ ಇದನ್ನು ಕೂಡ ಬೇಕಾಗತ್ತೆ. ಸೊ ದಿಸ್ ಇಸ್ ರೆಡಿ ನಾವ್. ವಡೆನ ಕರ್ದಾದ್ಮೇಲೆ ಅದನ್ನ ನೀರಿಗೆ ಹಾಕ್ಬೇಕಾಗತ್ತೆ. ಸೊ ನಾರ್ಮಲ್ ನೀರ್ಗಲ್ಲ, ಸ್ವಲ್ಪ ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ಮಟ್ಕ ತರ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಸ್ವಲ್ಪ ಉಪ್ಪನ್ನು ಕೂಡ ನೀವು ಸೇರಿಸಬೇಕಾಗತ್ತೆ. ಸ್ವಲ್ಪ ಅದಕ್ಕೆ ಉಪ್ಪನ್ನ ಮಿಕ್ಸ್ ಮಾಡಿ ಅದಾದ ತಕ್ಷಣ ಒಂದು ಗ್ರೇವಿನ ಕೊಡ್ಬೇಕಾಗತ್ತೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತೆ ಮೆಣಸನ್ನ ಹಾಕಿ ಸ್ವಲ್ಪ ಅದು ರೆಡ್ ಆಗೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರನೇ ಇದನ್ನ ನೀವೇನ್ ಮಟ್ಕ ರೆಡಿ ಮಾಡ್ಕೊಂಡಿರ್ತೀರಲ್ವಾ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮಿಕ್ಸ್ ಆದ ತಕ್ಷಣ ನೀವು ವಡೆನ ಏನ್ ಕರಿತೀರಲ್ವಾ ಅದನ್ನ ಇದೇ ಒಂದು ಮಟ್ಕದಲ್ಲಿನೇ ನೀವು ಮಿಕ್ಸ್ ಮಾಡ್ತಾ ಇರ್ಬೇಕು. ಸೊ ದಿಸ್ ಇಸ್ ಆಲ್ಸೋ ರೆಡಿ ನಾವು. ಇವಾಗ ಏನಿದ್ರು ನಮ್ಗೆ ಕರಿಯೋದೊಂದೇ ಉಳ್ದಿರೋದು, ಎಲ್ಲದನ್ನು ರೆಡಿ ಮಾಡ್ಕೊಬಿಡೋಣ ಬನ್ನಿ. ಸೊ ಇದು ಇಂಡಿಯನ್ ಮ್ಯಾಂಡೇಟರಿ ಪ್ರಾಸೆಸ್. ಎಣ್ಣೆ ಕಾದಿದ್ಯೋ ಇಲ್ವೋ ಅಂತ ಸಣ್ಣದನ್ನೇ ಬಿಟ್ಟು ನೋಡೋದು. ಅದಾದ ತಕ್ಷಣ ನಾನು ಮಾಲ್ಪುವಾಗಿ ಏನ್ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದೀನಿ ಅದನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಈ ತರ ಸೌಟ್ ನಲ್ಲಿ ಬಿಟ್ಕೋಬೇಕು. ಬಿಟ್ಕೊಂಡ ತಕ್ಷಣ ಅದಕ್ಕೆ ಸ್ವಲ್ಪ ಸ್ಪೂನ್ ಅಲ್ಲಿ ಅದ್ರ ಮೇಲೆ ಎಣ್ಣೆ ಹಾಕ್ತಾ ಇರಿ, ಅದು ಚೆನ್ನಾಗಿ ಉಬ್ಬಿ ಬರತ್ತೆ. ಸೊ ಇದ್ ರೆಡಿ ಆಯ್ತು. ಇದ್ರ ಜೊತೆನೆ ವಡಾನ ರೆಡಿ ಮಾಡ್ಕೊಬಿಡೋಣ. ವಡಾಗನು ಅಷ್ಟೇ ಅದೇ ಎಣ್ಣೆ ಕಾದಿದ್ದಿತ್ತು. ಮಾಲ್ಪುವನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ವಡಾ ಮಾಡಕ್ ಶುರು ಮಾಡಿದೆ. ವಡಾ ಒಂದ್ ಸೈಡ್ ಬೆಂದ ತಕ್ಷಣನೇ ಅದನ್ನ ನೀವು ರೊಟೇಟ್ ಮಾಡ್ಕೋಬೇಕಾಗತ್ತೆ. ಸೊ ರೊಟೇಟ್ ಮಾಡ್ಕೊಂಡು ಎರಡು ಕಡೆ ಅದು ಚೆನ್ನಾಗಿ ಬೆಂದಿದೆ, ರೆಡ್ ಆಗಿದೆ ಅಂದ ತಕ್ಷಣ ನೀವು ಅದನ್ನ ಎಣ್ಣೆಯಿಂದ ತೆಗಿಬಹುದು. ಸೊ ಇಲ್ಲಿ ನೋಡ್ತಿರ್ಬೋದು ಯಾವ ತರ ರೆಡ್ ಆಗಿದೆ ಅಂತ. ಇಷ್ಟ ರೆಡ್ ಆದ ತಕ್ಷಣ ನಾನ್ ತೆಗ್ದೆ. ಅದನ್ನ ನೀವು ಮಟ್ಕ ನೀರೇನ್ ರೆಡಿ ಮಾಡ್ಕೊಂಡಿದ್ರಲ್ವಾ, ಮೊಸರು ಉಪ್ಪು ಎಲ್ಲ ಹಾಕೊಂಡು ಅದ ನೀರಲ್ಲಿ ನೀವು ಅದನ್ನ ತೆಗ್ದು ಸ್ವಲ್ಪ ಒಂದ್ ಅರ್ಧ ಗಂಟೆಯಿಂದ 1 ಗಂಟೆ ನೆನ್ಸಿಡ್ಬೇಕಾಗತ್ತೆ. ಅದಾದ ತಕ್ಷಣ ದಾಲ್ಪುವನ್ನು ರೆಡಿ ಮಾಡ್ಕೊಬಿಡೋಣ. ನನ್ನ ಹಸ್ಬೆಂಡ್ ನನ್ಗೆ ಅದನ್ನ ಸ್ಟಫ್ ಹಾಕಿ ಅದನ್ನ ರೆಡಿ ಮಾಡ್ಬಿಟ್ಕೊಟ್ರು. ನಾನು ಅದನ್ನ ಉದ್ದಿ ಎಣ್ಣೆಲಿ ಕರೆದು ಬೇಯಿಸ್ಕೊಂಡೆ. ಸೊ ನೀವು ನೋಡ್ತಿರ್ಬೋದು ಈ ತರ ಫಸ್ಟ್ ಅದನ್ನ ಪರೋಟಾಗಿ ಯಾವ ತರ ನೀವು ಸ್ಟಫಿಂಗ್ ತಗೊಳ್ತಿರಲ್ವಾ ಅದೇ ತರನೇ ಸ್ವಲ್ಪ ದೊಡ್ಡದಾಗಿ ತಗೊಂಡು ಹಿಟ್ಟನ್ನ ಅದರ ಜೊತೆ ಈ ದಾಲನ್ನ ಹಾಕಿ ಸೊ ಸಣ್ಣಕ್ಕೆ ಉಳ್ಳೆ ತರ ಮಾಡ್ಬೇಕು. ಅದನ್ನ ನೀವು ಹಿಟ್ಟು ಹಚ್ಚಿ ಉದ್ಬಾರ್ದು. ಯಾಕಂದ್ರೆ ನೀವು ಎಣ್ಣೆಲಿ ಕರಿತಿರೋದ್ರಿಂದ ಆ ಹಿಟ್ಟೆಲ್ಲ ಎಣ್ಣೆಲೆ ಬಿತ್ತೋಗ್ಬಿಡತ್ತೆ. ಸೊ ಸ್ವಲ್ಪ ನೀವು ಎಣ್ಣೆನೆ ಅದಕ್ಕೆ ಹಾಕೊಂಡು ಎಣ್ಣೆಲಿ ಉದ್ಕೊಂಡು ಅದನ್ನ ಕರಿಬಹುದು. ಆವಾಗ್ಲಿಂದ ಎಣ್ಣೆ ಕಾದಿರೋದ್ರಿಂದ ನಾನು ಉದ್ದಿದ ತಕ್ಷಣ ಬಿಟ್ಬಿಟ್ಟೆ. ಆ ಕಡೆ ನೋಡ್ತಿರ್ಬೋದು ನೀವು ಇಮ್ಲಿ ಚಟ್ನಿ ಕೂಡ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತೆ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು. ಸೊ ಇದು ಒಂದ್ ಸೈಡ್ ಬೆಂದ ತಕ್ಷಣನೇ ಅದನ್ನ ರೊಟೇಟ್ ಮಾಡ್ಕೊಂಡು ನೀವು ತೆಗಿಬಹುದು. ಸೊ ದಿಸ್ ಇಸ್ ಡನ್. ಇದು ಕೂಡ ರೆಡಿ ಆಯ್ತು. ನಾವು ಇವಾಗ ದಹಿ ವಡಾನ ರೆಡಿ ಮಾಡ್ಕೊಳ್ಳೋಣ. ವಡಾನ ಏನು ನೀರಲ್ಲಿ ನೆನ್ಸಿಟ್ಕೊಂಡಿದ್ರಲ್ಲ ಅದನ್ನ ನೀವು ಅದರಿಂದ ಸ್ವಲ್ಪ ನೀರನ್ನ ಹಿಂಡಿ ತೆಗಿಬೇಕಾಗತ್ತೆ. ಸ್ವಲ್ಪ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡಬೇಡಿ ಯಾಕಂದ್ರೆ ಅದು ಒಡೆದೋಗ್ಬಿಡತ್ತೆ. ಸೊ ಅದನ್ನ ತೆಗೆದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ವಡೆ ಬೇಕು ಅಷ್ಟು ಇಟ್ಕೊಳ್ಳಿ. ನಾನು ನನ್ಗೆ ನನ್ನ ಹಸ್ಬೆಂಡ್ಗೆ ಅಂತ 4ನ ತೆಗ್ದು ಇಟ್ಕೊಂಡೆ. ಅದಾದ ತಕ್ಷಣನೇ ಅದ್ರ ಮೇಲೆ ನೀವು ಮೊಸರನ್ನ ಹಾಕೋಬೇಕಾಗತ್ತೆ. ಬಿಕಾಸ್ ದ ನೇಮ್ ಇಟ್ ಸೇಸ್ ದಹಿ ವಡ. ದಹಿ ಅಂದ್ರೆ ಮೊಸರು ಅಂತ. ಸೊ ಮೊಸರನ್ನ ಹಾಕೋಬೇಕು. ಅದ್ರ ಮೇಲೆ ನೀವು ಇಮ್ಲಿ ಚಟ್ನಿನ ನಿಮ್ಗೆ ಎಷ್ಟು ಬೇಕು ಅದ್ರ ಮೇಲೆ ನೀವು ಇಮ್ಲಿ ಚಟ್ನಿ ಹಾಕೊಳ್ಳಿ. ಇಮ್ಲಿ ಚಟ್ನಿ ಹಾಕೊಂಡಾದ ತಕ್ಷಣನೇ ನೀವೇನ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ರಲ್ವಾ
ಜೀರಾ ಮತ್ತೆ ಧನಿಯಾ ಎಲ್ಲ ಹಾಕಿ ಆ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ತಕ್ಷಣನೇ ನಾನು ಹೊರಗಡೆಯಿಂದನೂ ಸ್ವಲ್ಪ ಪೌಡರ್ಸ್ ನ ತಗೊಂಡಿದ್ದೆ. ಒಂದು ಜೀರಾ ಪೌಡರ್ ತಗೊಂಡಿದ್ದೆ, ಇನ್ನೊಂದು ಲೈಕ್ ಕಾಲಿ ಮಿರ್ಚ್ ಅಂದ್ರೆ ಮೆಣಸಿನಕಾಳು ಪೌಡರ್ ಅನ್ನು ತಗೊಂಡಿದ್ದೆ, ಮತ್ತೆ ಇನ್ನೊಂದು ಚಾಟ್ ಮಸಾಲ ತಗೊಂಡಿದ್ದೆ. ಇವು 3 ಮಸಾಲಾನ ಸ್ವಲ್ಪ ಸ್ವಲ್ಪ ಅದ್ರ ಮೇಲೆ ಉದುರಿಸ್ಕೊಂಡು, ನಿಮ್ಗೆ ಬೇಕು ಅಂದ್ರೆ ಬ್ಲಾಕ್ ಸಾಲ್ಟ್ ಕೂಡ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ಸಾಲ್ಟ್ ಕಡಿಮೆ ಅನ್ಸ್ತಾ ಇದೆ ಅಂತ ಅಂದ್ರೆ ನಾವು ದಿಸ್ ಈಸ್ ರೆಡಿ. ಸೊ ಇದು ಲಾಸ್ಟ್ ಅಲ್ಲಿ ಈ ತರ ಔಟ್ಪುಟ್ ಬಂದಿರತ್ತೆ. ಸೊ ದಿಸ್ ಇಸ್ ವೆರಿ ಟೇಸ್ಟಿ ಆಗಿತ್ತು, ಚೆನ್ನಾಗಿ ಬಂದಿತ್ತು. ಯಾಕಂದ್ರೆ ವಡೆಗೆ ಉದ್ದಿನ ಕಾಳನ್ನ ರಾತ್ರಿನೇ ನೆನ್ಸಿಟ್ಟಿರೋದ್ರಿಂದ. ಅದಾದ ತಕ್ಷಣನೇ ಇದು ಮಾಲ್ಪುವಾ. ದಿಸ್ ಇಸ್ ದ ಸ್ವೀಟ್ ಏನ್ ನಾವು ಮಾಡ್ಕೊಂಡಿದ್ವಿ ಹಿಟ್ಟಾಗಿ ಅದು. ಇದಾದ ತಕ್ಷಣನೇ ಇದನ್ನು ಕೂಡ ತುಂಬಾ ಚೆನ್ನಾಗೇನೆ ಬಂದಿತ್ತು. ಸ್ವೀಟನು ಕೂಡ ನಾರ್ಮಲ್ ಆಗಿತ್ತು, ಜಾಸ್ತಿ ಸ್ವೀಟ್ ಇರ್ಲಿಲ್ಲ. ಸೊ ಲಾಸ್ಟ್ ಐಟಮ್ ದಾಲ್ ಪುಡಿ. ಇದು ದಾಲ್ ಪುಡಿ ಒಳಗಡೆ ದಾಲ್ ಸ್ಟಫಿಂಗ್ ಇದೆ, ನೀವು ನೋಡ್ತಿರ್ಬೋದು. ತುಂಬಾ ಚೆನ್ನಾಗೇನೆ ಬಂದಿತ್ತು. ಎಲ್ಲಾ ಐಟಮ್ಸ್ ನಾನು ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯೂಟ್ಯೂಬ್ ನೋಡ್ಕೊಂಡು ಮತ್ತೆ ನಮ್ಮ ಅತ್ತೆನ ಕೇಳ್ಕೊಂಡು. ಸೊ ತುಂಬಾನೇ ಟೈಮ್ ತಗೊಳ್ತು ನನಗೆ ಮಾಡೋದಕ್ಕೆ. ಲೈಕ್ ಲಿಟ್ರಲಿ ವಿ ಆರ್ ಎಕ್ಸಾಸ್ಟೆಡ್. ಆದ ತಕ್ಷಣನೇ ಹಂಗೆ ಪ್ಲೇಟ್ ಹಾಕೊಂಡು ತಿಂತಾ ಇದ್ವಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಅವನಿಗೂ ಕೂಡ ಎಲ್ಲ ಇಷ್ಟ ಆಯ್ತು. ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಅಮ್ಮ ಮಾಡೋ ಫುಡ್ ಅಲ್ಲೂ ಮತ್ತು ನಾವು ಮಾಡೋ ಫುಡ್ ಅಲ್ಲೂ. ಅದ್ರಲ್ಲೂ ನನಗೆ ಗೊತ್ತಿಲ್ಲ ಅದು ಯಾವ ತರ ಟೇಸ್ಟ್ ಬರಬೇಕು ಅಂತಾನು ನಂಗೆ ಗೊತ್ತಿಲ್ಲ ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ. ಬಟ್ ತಿಂದಿದ್ದೆ ನಾನು, ಐ ಹ್ಯಾವ್ ನೆವರ್ ಟ್ರೈಡ್. ಸೊ ಲಿಟ್ರಲಿ ಚೆನ್ನಾಗೇ ಬಂದಿತ್ತು ಇದು. ಸೊ ನಾವಿಬ್ರು ಇದನ್ನ ತಿನ್ಕೊಂಡು, ದಾಲ್ ಪುಡಿ ಎಲ್ಲ ತಿನ್ಕೊಂಡು ನಮ್ದು ಊಟ ಆಯ್ತು. ಅದಾದ ತಕ್ಷಣನೇ ನಮ್ದು ಹೋಲಿ ಸೆಲೆಬ್ರೇಷನ್ ಶುರು ಆಗಿದ್ದು ಆಫ್ಟರ್ನೂನ್ ಮೇಲೆನೆ. ಅವ್ರ ಕಡೆ ಒಂದ್ ರೂಲ್ ಇದೆ, ಯಾವ ತರ ಅಂತ ಅಂದ್ರೆ, ನಿಮ್ಗಿಂತ ಅವ್ರು ದೊಡ್ಡವರಿದ್ದಾರೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೀವು ಕೆನ್ನೆಗೆ ಫಸ್ಟ್ ಕಲರ್ ಹಚ್ಚೋಕಾಗಲ್ಲ. ಫಸ್ಟ್ ಅವ್ರ ಕಾಲಿಗೆ ಹಚ್ಬೇಕು, ಅದಾದ ತಕ್ಷಣನೇ ನೀವು ಅವ್ರ ಕೆನ್ನೆಗೆ ಹಚ್ಬೋದು. ನಾನು ಅದಕ್ಕೆ ಫಸ್ಟ್ ನನ್ನ ಹಸ್ಬೆಂಡ್ಗೆ ಕಾಲಿಗೆ ಕಲರ್ ಹಚ್ತೆ. ಅದಾದ ತಕ್ಷಣನೇ ಅವ್ರ ಕಡೆ ಸಿಂಧೂರ್ ಮೇನ್ ಥಿಂಗ್ ಇರುತ್ತೆ. ಸೊ ಅವರು ಸಿಂಧೂರ್ ತರ ನನ್ ಕಲರ್ಸ್ ಹಚ್ಚಿ ಅದಾದ ತಕ್ಷಣನೇ ನಾವು ಹೋಲಿ ಆಡಕ್ ಶುರು ಮಾಡಿದ್ವಿ. ದಿಸ್ ವಾಸ್ ಲೈಕ್ ಪೀಸ್ಫುಲ್ ಹೋಲಿ. ನನ್ಗೆ ವರ್ಕ್ ಇತ್ತು ಇವತ್ತು, ಬಟ್ ರಜೆ ಇದ್ದಿದ್ದು ನಿನ್ನೆ. ಸೊ ದಟ್ ನಾವಿಬ್ರು ಹೊರಗಡೆ ಏನ್ ಹೋಗ್ಲಿಲ್ಲ, ಆರಾಮಾಗಿ ಮನೆಯಲ್ಲೇ ಹೋಲಿ ಮಾಡ್ಕೊಂಡು ಪೀಸ್ಫುಲ್ ಆಗಿ ಮುಗಿಸೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.